A+ ಪಡೆದು ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದಂಥದ್ದನ್ನ ಇವತ್ತು ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆಗೊಂಡಿರ್ತಕ್ಕಂಥದ್ದಿದೆ. ಈ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಾಷ್ಟ್ರೀಯ ಉಚ್ಚೇತರ ಶಿಕ್ಷಣ ಅಭಿಯಾನ ಕೇಂದ್ರ ಸರ್ಕಾರದ 60% ಅನುದಾನ ಮತ್ತು ರಾಜ್ಯ ಸರ್ಕಾರದ 40% ಅನುದಾನದಲ್ಲಿ ಸುಮಾರು 52 ಕೋಟಿಗಳಲ್ಲಿ ಈ ನೂತನ ಕಟ್ಟಡ ಮತ್ತು ಏನು ನಮ್ಮ ಹಿಂದಿನ ಹಳೆ ಕಟ್ಟಡದ ದುರಸ್ತಿ ಕಾಮಗಾರಿ ದೊಡ್ಡ ಮಟ್ಟದಲ್ಲಿ ನೆರವೇರಿಸಿರ್ತಕ್ಕಂಥದ್ದು ತಾವು ನೋಡಿದ್ದೀರಾ. ಇವತ್ತು ಬಹಳಷ್ಟು ಕೊಠಡಿಗಳ ಸಮಸ್ಯೆ ಇಲ್ಲಿ ಕಾಣ್ತಾ ಇದ್ರು ಮತ್ತು ಬೆಳವಣಿಗೆಗೂ ಕೂಡ ಕುಂಠಿತ ಆಗ್ತಕ್ಕಂಥದ್ದಕ್ಕೆ ಕೊಠಡಿಗಳ ಕೊರತೆಯಿಂದ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆ ಕಾರಣದಿಂದ ಈಗ ಏನು ನೆಲ ಅಂತಸ್ತು ಮತ್ತು 7 ಅಂತಸ್ತುಗಳು ಒಟ್ಟು 8 ಏನೋ ಒಂದು ಲೆವೆಲ್ಸ್ ಇರ್ತಕ್ಕಂಥ ಈ ಕಟ್ಟಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ಇದೆ. ಈಗ ಮೇಲ್ಗಡೆ 6 ಮತ್ತು 7ನೇ ಅಂತಸ್ತಿನಲ್ಲಿ ಹಣಕಾಸಿನ ಕೊರತೆ, ಯಾಕಂದ್ರೆ ಏನು ರೂಸಾ ಯೋಜನೆಯಲ್ಲಿ ನಿಗದಿಯಾಗಿತ್ತು ಅದು ಮೀರಿ ಆಗ್ತಕ್ಕಂಥದ್ದಕ್ಕೆ ಆ 2 ಅಂತಸ್ತುಗಳ ಕಾಮಗಾರಿ ಸ್ವಲ್ಪ ಕಾಮಗಾರಿ ಬಾಕಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಪೂರೈಸತಕ್ಕಂಥದ್ದಕ್ಕೆ ಎಲ್ಲ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಲಿದ್ದೇವೆ. ಈಗ ಇದ್ರ ಜೊತೆಗೆ ಹೆಚ್ಚುವರಿ ವಿಭಾಗಗಳು ಸುಮಾರು ಈಗಾಗಲೇ 15 ಸ್ನಾತಕ ವಿಭಾಗಗಳಿದ್ದಾವೆ, 7 ಸ್ನಾತಕೋತ್ತರ ವಿಭಾಗಗಳಿದ್ದು ಈಗ 80% ಪ್ರಾಧ್ಯಾಪಕರು ಡಾಕ್ಟರೇಟ್ ಪದವಿ ಹೊಂದಿರತಕ್ಕಂಥವ್ರು ಇದ್ದಾರೆ. ಈಗ ಉಳಿದಂತೆ ಅತಿಥಿ ಉಪನ್ಯಾಸಕರನ್ನ ಬಳಸಿಕೊಂಡು ಉನ್ನತ ಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳದಿರಾ ಇವತ್ತು ಹಲವಾರು ಒಂದು ಪ್ರಯತ್ನಗಳನ್ನ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಆಗಿದೆ. ಈಗಾಗಲೇ ನಾವು ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಶನ್ ಅಂತಕ್ಕಂಥದ್ರ ಅಡಿಯಲ್ಲಿ ಈಗಾಗಲೇ ಇಂಪೀರಿಯಲ್ ಸ್ಕೂಲ್ ಆಫ್ ಲಂಡನ್ ತಮ್ಮ ಸಂಶೋಧನಾ ವಿಭಾಗವನ್ನ ಈಗಾಗಲೇ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದರ ಜೊತೆಗೆ ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಅವರು ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಮೃತಾಸ್ತ್ರದಿಂದ ಅವರು ಇಲ್ಲಿ ಒಂದು ಕ್ಯಾಂಪಸ್ ಅನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ನಾನು ತಮಗೆ ಒಂದು ಸಿಹಿ ಸುದ್ದಿ ಕೊಡ್ತೇನೆ. ಮತ್ತೊಂದು ಇವತ್ತು ಯುನೈಟೆಡ್ ಕಿಂಗ್ಡಮ್ ಬ್ರಿಟಿಷ್ನ ಇವತ್ತು ಮತ್ತೊಂದು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಫ್ ಲ್ಯಾಂಕೆಸ್ಟರ್ ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ UGC ಇಂದ ಇವತ್ತು ಅನುಮತಿ ಪಡೆದಿದ್ದಾರೆ. ನಿನ್ನೆ ತಾನೇ ನನ್ನ ಹತ್ರ ಬಂದು ಚರ್ಚೆ ಆಗಿದೆ. ಮಾನ್ಯ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಬ್ರಿಟಿಷ್ನ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಮುಂಬೈಯಲ್ಲಿ ಇತ್ತೀಚೆಗೆ ಘೋಷಣೆ ಆಗಿತ್ತು. ಆದರೆ ಸುಮಾರು 2.5 ತಿಂಗಳಿಂದ ನಾವು ಆ ಪ್ರಸ್ತಾವನೆ ನಮ್ಮ ಜೊತೆ ಚರ್ಚೆ ಆಗಿರ್ತಕ್ಕಂಥದ್ದು. ನಾನು ಇತ್ತೀಚೆಗೆ ಲಂಡನ್ ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಆ ವಿಶ್ವವಿದ್ಯಾಲಯವನ್ನ ನೋಡಿಕೊಂಡು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು, ಆ ವಿಶ್ವವಿದ್ಯಾಲಯ ಯಾವ ಮಟ್ಟದಲ್ಲಿ ಇವತ್ತು ಪ್ರಪಂಚದಲ್ಲಿ ಖ್ಯಾತಿಯನ್ನು ಪಡೆದಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಂದಿದ್ದೇನೆ.